ಹಲೋ ಪುಟಾಣಿ ಮಕ್ಕಳೇ, ನಾನು ಒಬ್ಳು ಕತೆ ಹೇಳೋ ಅಜ್ಜಿ. ನಾನಿವತ್ತು ನಿಮಗೆಲ್ಲ ಪ್ರಾಮಾಣಿಕತೆ ಮತ್ತು ಒಳ್ಳೆಯತನದಿಂದ ಜೀವನ ಮಾಡಿದರೆ ಎಂಥ ಅದೃಷ್ಟ ಕೂಡ ಬರಬಹುದು ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ. ಬನ್ನಿ ಆ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಒಂದಾನೊಂದು ಕಾಲದಲ್ಲಿ ರಾಮಪ್ಪ ಅನ್ನೋ ಸೌದೆ ಕಡಿಯೋ ಮನುಷ್ಯ ಇರ್ತಾನೆ. ಅವನು ಒಬ್ಬ ಶ್ರಮಜೀವಿ, ಪ್ರಾಮಾಣಿಕ ಹಾಗೂ ಸ್ವಾಭಿಮಾನಿ ಕೂಡ ಆಗಿರ್ತಾನೆ. ಅವನ ಕೆಲಸ ಏನಪ್ಪ ಅಂದರೆ ದಿನ ಬೆಳಗ್ಗೆ ಒಣಗಿದ ಸೌದೆ ಕಡಿಯೋದು, ಅದನ್ನು ಮಾರುಕಟ್ಟೆಯಲ್ಲಿ ಮಾರೋದು, ಬಂದ ಹಣದಿಂದ ತನ್ನ ಹೆಂಡತಿ ಮಕ್ಕಳನ್ನು ಸುಖವಾಗಿ ನೋಡ್ಕೊಳ್ಳೋದು. ಹೀಗೆ ಒಂದು ದಿನ ರಾಮಪ್ಪ ನದಿ ದಡದಲ್ಲಿ ಸೌದೆ ಕಡಿತಾ ಇರ್ತಾನೆ. ರಾಮಪ್ಪ ಹಾಗೆ ಸೌದೆ ಕಡಿತಾ ಇರಬೇಕಾದ್ರೆ ಕೊಡಲಿ ಅವನ ಕೈ ಜಾರಿ ನದಿಯೊಳಗೆ ಬಿದ್ದ್ಬಿಡತ್ತೆ. ಅಯ್ಯೋ ನನ್ನ ಕೊಡಲಿ, ಅಯ್ಯೋ ದೇವ್ರೆ, ನನ್ ಕೊಡ್ಲಿ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲಪ್ಪ. ರಾಮಪ್ಪ ತನ್ನ ಕೊಡ್ಲಿ ಹೋಗಿದ್ದಕ್ಕೆ ಬೇಜಾರ್ ಮಾಡಿಕೊಂಡು ದುಃಖ ಪಡ್ತಾ ಇರ್ತಾನೆ. ಅವಾಗ ಅಲ್ಲೊಬ್ಳು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ನನ್ನ ಹೆಸರು ಕಾವೇರಿ. ಜನ ಎಲ್ಲ ನನ್ನ ಪ್ರೀತಿಯಿಂದ ಕಾವೇರಮ್ಮ ಅಂತ ಕರೀತಾರೆ. ಏನಾಯ್ತು ನಿಂಗೆ? ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ರಾಮಪ್ಪ ಅಂತ ಒಬ್ಬ ಸೌದೆ ಕಡಿಯೋ ಮನುಷ್ಯ. ನಾನು ಈ ಮರದ ಸೌದೆ ಕಡಿತಾ ಇರ್ಬೇಕಾದ್ರೆ ಕೊಡ್ಲಿ ನನ್ ಕೈ ಜಾರಿ ನದಿ ಒಳಗ್ ಬಿದ್ಬಿಡ್ತು. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಆ ಕೊಡ್ಲಿನೇ ನನ್ನ ಜೀವನದ ಆಧಾರ. ಆ ಕೊಡ್ಲಿ ಇಲ್ಲ ಅಂದ್ರೆ ನನ್ನ ಜೀವನ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ನಾನು ಈ ಕೂಡ್ಲೆ ಹೋಗಿ ನಿನ್ನ ಕೊಡ್ಲಿನ ತಂದು ಕೊಡ್ತೀನಿ. ತೆಗೆದುಕೋ ಈ ಕೊಡಲಿನ, ಇದು ನಿನ್ನದೇ ಇರಬೇಕು. ಈ ಕೊಡಲಿ ನನ್ನದಲ್ಲ, ಇದು ಚಿನ್ನದ ಕೊಡಲಿ. ನನ್ನ ಕೊಡಲಿ ಕಬ್ಬಿಣದ್ದು. ತೆಗೆದುಕೋ ಈ ಕೊಡಲಿನ, ಇದು ನಿನ್ನದೇ ಇರಬೇಕು. ಈ ಕೊಡಲಿ ನನ್ನದಲ್ಲ, ಇದು ಬೆಳ್ಳಿಯ ಕೊಡಲಿ. ನನ್ನ ಕೊಡಲಿ ಕಬ್ಬಿಣದ್ದು. ತೆಗೆದುಕೋ ಈ ಕೊಡ್ಲಿನ, ಇದು ನಿನ್ನದೇ ಇರಬೇಕು. ಹೌದು, ಇದು ನನ್ನದೇ ಕೊಡಲಿ. ಧನ್ಯವಾದಗಳು ಕಾವೇರಮ್ಮ. ರಾಮಪ್ಪ, ನಿನ್ನ ಪ್ರಾಮಾಣಿಕತೆ ನನಗೆ ಮೆಚ್ಚುಗೆ ಆಗಿದೆ. ಹಾಗಾಗಿ ಈ ಚಿನ್ನದ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ನಿನಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಕಾವೇರಮ್ಮ. ರಾಮಪ್ಪ ಆ ಕೊಡಲಿಗಳ ಜೊತೆ ಅದೃಷ್ಟ ಕೂಡ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ರಾಮಪ್ಪನ ಪ್ರಾಮಾಣಿಕತೆಗೆ ಮತ್ತು ಒಳ್ಳೆಯತನಕ್ಕೆ ದೊಡ್ಡ ಬಹುಮಾನನೇ ಸಿಗುತ್ತೆ. ನೋಡಿದ್ರಾ ಮಕ್ಕಳೇ, ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನಂದರೆ, ನಾವು ಸುಳ್ಳು ಹೇಳದೆ, ಬೇರೆಯವರಿಗೆ ಮೋಸ ಮಾಡದೆ ಜೀವನ ಮಾಡಿದ್ರೆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ.